ಬಿಜೆಪಿ ಸ್ಟ್ಯಾಂಡ್ ಏನು ಸರ್? ಈಗ ಅಲ್ಲಿ ಹೋರಾಟಗಾರ ಮೇಲೆ ಕೇಸ್ ಮಾಡಿದ್ದಾರೆ ಸರ್, ಹೋರಾಟಗಾರ ಮೇಲೆ ಕೇಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ರೈತರ ಮೇಲೆ ಕೇಸನ್ನ ದಾಖಲು ಮಾಡಿ ಅವ್ರನ್ನ ಬೆದರಿಸಿ ಹೆದರಿಸಿ ರೈತರನ್ನ ಬೀದಿಗೆ ತಂದು ಜಮೀನನ್ನ ಕಸ್ಕೊಳ್ಬಹುದು ಅನ್ನುವ ಭ್ರಮೆನಲ್ಲಿ ಅವರೇನಾರು ಇದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು ಅಂತೇಳಿ ತಮ್ಮ ಮುಖೇನ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಅವ್ರ ಮೇಲಿದೆ. ಈ ರೀತಿ ದಬ್ಬಾಳಿಕೆ ಮಾಡೋದಕ್ಕಲ್ಲ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತದ್ದು. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ, ಜನ ಬೀದಿಗಿಳಿದಾಗಿದೆ. ಇವತ್ತು ಬಿಡದಿ ವಿಚಾರದಲ್ಲಿ ಟೌನ್ಶಿಪ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಇಲ್ಲಿ ಬಂದು ಫೋಟೋ ಹೊಡಿಸ್ಕೊಂಡು ಲಿಂಗು ಕೈಯಲ್ಲಿ ಹಿಡ್ಕೊಂಡು ಶಿವಪೂಜೆ ಮಾಡಿ ಇವೆಲ್ಲ ಕಪಟ ನಾಟಕವನ್ನ ಬದಿಗಿಟ್ಟು ಕಲ್ಯಾಣ ಕರ್ನಾಟಕ ಆಗಲಿ ಕಿತ್ತೂರು ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ರೈತರ ಇವತ್ತು ಆದ್ಯತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಆಗಬೇಕೇ ವಿನಃ ಟೌನ್ಶಿಪ್ಗಳಲ್ಲ. ಟೌನ್ಶಿಪ್ ಅಗತ್ಯತೆ ಇದೆಯಾ? ಖಂಡಿತ ಅಗತ್ಯತೆ ಇದೆ. ಆದರೆ ರೈತರ ಜಮೀನನ್ನ ಕಸ್ಕೊಂಡು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಕೂಡ ನೀವು ಅಭಿವೃದ್ಧಿಯ ಬಗ್ಗೆ ಕಾಳಜಿನೇ ಆಗಿದ್ರೆ ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ರಾಜ್ಯದ ಅಭಿವೃದ್ಧಿಯನ್ನ ಭ್ರಮೆನಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಏನಿದೆ ಅದರಿಂದ ಹೊರಗೆ ಬಂದು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸಬೇಕು ಅದ್ರ ಕಡೆ ಗಮನ ಹರಿಸಲಿ. ಯಾಕೆ ಸರ್ ಪಟ್ಟು ಹಿಡ್ಕೊಂಡು ಕೂತಿದೆ ಸರ್ಕಾರ ಅಂತ? 80% ರೈತರು ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಸಿಎಂ. ಟಾಸ್ಕ್ ಏನಾದ್ರು ಕೊಟ್ಟಿದ್ದಾರೆ ಡಿಕೆಶಿ ಅವರಿಗೆ? ಬಿಡದಿ ಟೌನ್ಶಿಪ್ ಜೊತೆಗೆ ಕನಕಪುರದಲ್ಲಿ ಏರ್ಪೋರ್ಟ್ ಅನ್ನ ಏನ್ ಮಾಡೋದಕ್ಕೆ ಹೊರಟಿದ್ದಾರಲ್ಲ, ಇವೆರಡೂ ಕೂಡ ಒಟ್ಟೊಟ್ಟಿಗೆ ಸೇರ್ಕೊಂಡಿದೆ. ಮತ್ತೆ ಡಿ.ಕೆ. ಶಿವಕುಮಾರ್ ಅವರು 100 ಎಕರೆ ಅಲ್ಲ 1000 ಎಕರೆ ಜಮೀನನ್ನ ಅಲ್ಲಿ ಇದೆ ಅನ್ನೋ ಚರ್ಚೆಗಳು ಕೂಡ ಅಲ್ಲಿ ಜನಸಾಮಾನ್ಯರು ಇವತ್ತು ಮಾತನಾಡ್ತಾ ಇದ್ದಾರೆ. ನಾನು ಅದಕ್ಕೆ ಅವತ್ತಿಂದ ಕೂಡ ಹೇಳ್ತಾ ಇರುವಂತದ್ದು, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಬಗ್ಗೆ ಆಸಕ್ತಿ ಇರಬೇಕೇ ವಿನಃ ರಿಯಲ್ ಎಸ್ಟೇಟ್ ಬಗ್ಗೆ ಅಲ್ಲ. ರಿಯಲ್ ಎಸ್ಟೇಟ್ ಬಗ್ಗೆ ಮರೆತು ರೈತರ ಬಗ್ಗೆ ಆಲೋಚನೆ ಮಾಡಿದ್ರೆ ಬಹುಶಃ ಇವತ್ತು ಬಿಡದಿನಲ್ಲಿ ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರಲಿಲ್ಲ. ರಾಜ್ಯದ ಅಭಿವೃದ್ಧಿ ಅಲ್ಲ, ಅವರ ಅಭಿವೃದ್ಧಿಗೋಸ್ಕರ. ಖಂಡಿತ ರೀ, ನಿಮ್ಗೆ ಏನೋ ಅನುಮಾನ ಬೇಡ ಅಂದೆ. ಮುಖ್ಯಮಂತ್ರಿಗಳ ಆದ್ಯತೆ ಏನು ಅಂತೇಳಿ ಇದ್ರಲ್ಲೇ ಗೊತ್ತಾಗ್ತದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಬಿಡದಿ ಟೌನ್ಶಿಪ್ ನೆನಪಾಗ್ತದೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಮಾಡ್ಕೊಳ್ತಿದ್ದಂಗೆ ಕನಕಪುರದಲ್ಲಿ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ನಾನು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಪತ್ರವನ್ನು ಕೂಡ ಬರೆಯೋನಿದ್ದೇನೆ. ಇವತ್ತು ನಿಜವಾಗ್ಲೂ ಕೂಡ ಏರ್ಪೋರ್ಟ್ ಆಗಬೇಕಾದ್ರೆ ಬೆಂಗಳೂರು ಮತ್ತು ತುಮಕೂರು ಆಜುಬಾಜಿನಲ್ಲಿ ಆಗಬೇಕಾಗ್ತದೆ. ಉತ್ತರ ಕರ್ನಾಟಕಕ್ಕೂ ಕೂಡ ಇದರಿಂದ ಲಾಭ ಆಗ್ತದೆ. ಸೊ ಏರ್ಪೋರ್ಟ್ ಅಲ್ಲಿ ಶಿಫ್ಟ್ ಆದ್ರೆ ಆಟೋಮೆಟಿಕ್ ಆಗಿ ಬಿಡದಿ ಬಗ್ಗೆನೂ ಕೂಡ ಅವ್ರ ಆಸಕ್ತಿ ಕಡಿಮೆ ಆಗ್ತದೆ ಮುಖ್ಯಮಂತ್ರಿಗಳಿಗೆ. ಪತ್ರ ಕೂಡ ಬರೆದಿದ್ರು ಡಿ.ಕೆ. ಶಿವಕುಮಾರ್ ಅವರು ಮಧ್ಯಸ್ಥಿಕೆ ವಹಿಸಿ ಅಂತ. ಸೊ ತಾವೇನಾದ್ರೂ ಕೇಂದ್ರ ನಾಯಕರಿಗೆ ಯಾವ್ದ್ರ ಬಗ್ಗೆ ಮಧ್ಯಸ್ಥಿಕೆ ವಹಿಸಿ? ಬಿಡದಿ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಮೊದಲು ಅವರ ಆದ್ಯತೆಯನ್ನ ಸ್ಪಷ್ಟಪಡಿಸಬೇಕು. ಅವರ ಆದ್ಯತೆ ರಿಯಲ್ ಎಸ್ಟೇಟ್ ರೈತರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಪಡಿಸಿದ ಮೇಲೆ ಕೇಂದ್ರದವರು ಇದರಲ್ಲಿ ಬರಬೇಕು ಬೇಡ ಅವ್ರು ತೀರ್ಮಾನ ಮಾಡ್ತಾರೆ. ನೀವೇ ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ. ಇವತ್ತು ಟೌನ್ಶಿಪ್ ಆಗಬೇಕು, ಅದರಲ್ಲಿ ಬೆಂಗಳೂರು ಅಭಿವೃದ್ಧಿ ಆಗಬೇಕು, ಯುವಕರಿಗೆ ಉದ್ಯೋಗ ಸೃಷ್ಟಿ ಆಗಬೇಕು, ಇದು ಯಾವುದನ್ನು ಕೂಡ ಅಲೆಗಳಿತಾ ಇಲ್ಲ. ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ದಿ ಫಾರ್ಮರ್ಸ್. 70% ಅಷ್ಟು ರೈತರು ಇವತ್ತು ಜಮೀನನ್ನ ಕೊಡೋದಕ್ಕೆ ತಯಾರಿದ್ರೆ ಅಲ್ಲಿ ಭೂ ಸ್ವಾಧೀನ ಮಾಡಬೇಕಾಗ್ತದೆ ರಾಜ್ಯ ಸರ್ಕಾರ. ಈ ರೀತಿ ದಬ್ಬಾಳಿಕೆ ಮಾಡಿಕೊಂಡು ಗುಂಡಾಗರ್ದಿ ಮಾಡಿಕೊಂಡು ಗುಂಡಾಗಳನ್ನ ಬಿಟ್ಟು ರೈತರನ್ನ ಬೆದರಿಸಿ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಚ್ಚೆತ್ತುಕೊಳ್ಬೇಕು ರಾಜ್ಯದ ಮುಖ್ಯಮಂತ್ರಿಗಳು. ಬಿಜೆಪಿ ಏನು ಹೋರಾಟ ತಗೊಳ್ತದೆ ಈ ವಿಚಾರದಲ್ಲಿ? ಭಾರತೀಯ ಜನತಾ ಪಾರ್ಟಿ ಇದನ್ನ ನಾವು ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ರೈತರಿಗೆ ಬೀದಿ ಬರೋದಕ್ಕೆ ಏನ್ ರಾಜ್ಯ ಸರ್ಕಾರ ಹುನ್ನಾರ ಹಾಕಿದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಖಂಡಿತ ನಾವು ರೈತರ ಪರವಾಗಿ ನಾವು ಇರ್ತೇವೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.